ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ರಾಮ್ ಇದು? ನಾನು ಡ್ರಾಯಿಂಗ್ ಮತ್ತೆ ಕ್ರಾಫ್ಟ್ ಐಟಮ್ಸ್ ಎಲ್ಲ ತರಕ್ ಹೊರಗಡೆ ಬಂದಿದ್ದೀನಿ ಅಂತ ಮೆಸೇಜ್ ಮಾಡಿದೆ. ನೀವು ಆಲ್ರೆಡಿ ಬಂದ್ಬಿಟ್ಟಿದ್ದೀರಾ. ಹಾಗಾದ್ರೆ ನಾನು ಇಲ್ಲಿಗೆ ಬಂದಿರೋದು ನಿಮ್ಗೆ ಇಷ್ಟ ಆಗಿಲ್ಲ? ಹಾಗಲ್ಲ ರಾಮ್, ನಿಮ್ಗೊಂದು ವಿಷಯ ಗೊತ್ತಾ? ನಿಮ್ಮನ್ನ ನೋಡಕ್ಕೆ ಒಂದ್ ರೀಸನ್ ಸಿಕ್ಕರೆ ಸಾಕು ಅಂತ ಯಾವಾಗಲೂ ಹುಡುಕ್ತಾ ಇರ್ತೀನಿ. ಹೌದು, ಸಿಹಿಗೆ ಇವತ್ತಿನ ಸಮ್ಮರ್ ಹಾಲಿಡೇಸ್ ಅಲ್ವಾ? ನೀವು ಅಷ್ಟು ಬೇಗ ಅವಳಿಗೆ ಸ್ಕೆಚ್ ಪೆನ್ಸು ಪೇಂಟಿಂಗು ಎಲ್ಲ ತಂದ್ಬಿಟ್ಟಿದ್ದೀರಾ. ಸಿಕ್ಕಾಬಡೆ ಫಾಸ್ಟ್ ಇದ್ದೀರಿ ನೀವು. ಸಿಹಿಗೆ ಡ್ರಾಯಿಂಗ್ ಅಂದ್ರೆ ತುಂಬಾ ಇಷ್ಟ. ಈ ಸಮ್ಮರ್ ಹಾಲಿಡೇಸ್ ಅಲ್ಲಿ ಹಾಗಾದ್ರೂ ಎಂಗೇಜ್ಡ್ ಆಗಿರ್ಲಿ ಅಂತ. ನೈಸ್. ಸಿಹಿ ಕೊಟ್ಟಿರೋ ಪ್ರತಿಯೊಂದು ಡ್ರಾಯಿಂಗ್ನು ನಾನು ಸೇಫ್ ಆಗಿ ಎತ್ತಿಟ್ಟಿದ್ದೀನಿ. ಈಗ ಅದಕ್ಕೊಂದು ಫ್ರೇಮ್ ಹಾಕ್ಸಿ ರೂಮಲ್ಲಿ ಇಡ್ಬೇಕಷ್ಟೆ. ಸಿಹಿ ನಮ್ಮ ಮನೆಗೆ ಬಂದ್ಮೇಲೆ ಅವಳಿಗೆ ಅಂತ ಒಂದು ಸಪ್ರೇಟ್ ಸ್ಟಡಿ ರೂಮ್ ಇಟ್ಟು ಅಲ್ಲಿ ಡ್ರಾಯಿಂಗು ಪೇಂಟಿಂಗು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಸಿಟ್ಬಿಡ್ತೀನಿ. ಸಿಹಿನ ಎಷ್ಟು ಇಷ್ಟಪಡ್ತೀರಾ ಅಲ್ವಾ ರಾಮ್ ನೀವು? ಸಿಕ್ಕಾಪಟ್ಟೆ. ಅದೇ ಅವಳು ನನ್ನ ಪ್ರೀತಿನ ಅರ್ಥ ಮಾಡ್ಕೋತಾಳ ಅಂತ ಗೊತ್ತಿಲ್ಲ, ಅವಳು ನನ್ನನ್ನು ಅಪ್ಪ ಅಂತ ಆಕ್ಸೆಪ್ಟ್ ಮಾಡ್ಕೋತಾಳ ಅಂತಾನೂ ಗೊತ್ತಿಲ್ಲ. ಆಕ್ಚುಲಿ ನನಗೆ ನಿಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಪ್ರೌಡ್ ಫೀಲಿಂಗ್ ಇದೆ, ಜೊತೆಗೆ ಸ್ವಲ್ಪ ಜಲಸಿನೂ ಇದೆ. ಯಾಕೆ ಅಂತ ಕೇಳಿ? ಯಾಕೆ? ಬಿಕಾಸ್ ಯು ಆರ್ ದ ಬೆಸ್ಟ್ ಮದರ್ ಟು ಸಿಹಿ. ಅದೇ ತರ ನನಗೂ ಬೆಸ್ಟ್ ಫಾದರ್ ಆಗಬೇಕು. ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ ಔಟ್? ಅಯ್ಯೋ, ಇಷ್ಟಕ್ಕೆ ಯಾಕೆ ಇಷ್ಟೊಂದು ಇಮೋಷನಲ್ ಆಗ್ತೀರಾ? ಇನ್ನೇನ್ ರಾಮ್, ಜೀವನ ತನ್ನಿಂದ ತಾನೇ ರೆಸ್ಪಾನ್ಸಿಬಿಲಿಟೀಸ್ನ ಕೊಡುತ್ತೆ. ನೀವೇ ಹೊರಕ್ಕೆ ರೆಡಿ ಇದ್ದೀರಾ. ನನಗೊತ್ತು ಸಿಹಿ ಅಂದ್ರೆ ನಿಮಗೆ ತುಂಬಾ ಇಷ್ಟ ಅಂತ. ಬಟ್ ಆ ಜವಾಬ್ದಾರಿನ ನಾನು ತಗೋಬೇಕು. ನೀವು ಓದಾಡೋದು ನನಗೆ ಇಷ್ಟ ಇಲ್ಲ. ದಿಸ್ ಇಸ್ ಟೂ ಮಚ್ ಸೀತಾ. ಹೆಂಡತಿ, ಮಗು, ಫ್ಯಾಮಿಲಿ ಇದೆಲ್ಲ ಒಂದು ರೆಸ್ಪಾನ್ಸಿಬಿಲಿಟಿನೇ. ಅದರಲ್ಲೂ ಒಂದು ಸಣ್ಣ ಖುಷಿ ಇರುತ್ತೆ ಅಲ್ವಾ? ಅದು ಯಾವತ್ತೂ ಎಕ್ಸ್ಟ್ರಾ ಬ್ಯಾಗೇಜ್ ಅಂತ ಟ್ರೀಟ್ ಮಾಡಕ್ ಹೋಗ್ಬಾರ್ದು. ನಿಮ್ಮನ್ನ ಒಂದು ಹೆಲ್ಪ್ ಕೇಳ್ತಾ ಇದ್ದೀನಿ, ಮಾಡ್ತಿರೋ ಇಲ್ವೋ? ನೀವು ಸಿಹಿ ತರಾನೇ ತುಂಬಾ ಕ್ಯೂಟ್ ಆಗಿ ಕೋಪ ಮಾಡ್ಕೋತೀರಾ. ಈ ತರ ಏನೇನೋ ಮಾತಾಡಿ ಟಾಪಿಕ್ ಚೇಂಜ್ ಮಾಡ್ಬಿಡಿ. ಹೆಲ್ಪ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಹೇಳ್ಬಿಡಿ ಅಷ್ಟೇ. ರಾಮ್, ತಾಯಿ ಆದ ತಕ್ಷಣ ಎಲ್ಲ ಗೊತ್ತಾಗ್ಬಿಡಲ್ಲ. ರೆಸ್ಪಾನ್ಸಿಬಿಲಿಟೀಸ್ನ ಎದುರ್ಸಕ್ಕೆ ತಾಯಿಂದರಿಗೆ ಎಕ್ಸ್ಟ್ರಾ ಕೈ ಅಥವಾ ಎಕ್ಸ್ಟ್ರಾ ಬ್ರೇನ್, ಟೈಮು ಎಕ್ಸ್ಟ್ರಾ ಕೊಟ್ಟಿರಲ್ಲ ದೇವರು. ಜೀವನ ಹೇಗೆ ಬರುತ್ತೋ ನಾವು ಹಾಗೆ ಫೇಸ್ ಮಾಡಬೇಕು. ಪ್ರತಿಯೊಂದು ಸಿಚುವೇಶನ್ನ ಫೇಸ್ ಮಾಡಿ ನಾವು ಪಾಠ ಕಲಿತೀವಿ. ಹಾಗೆಲ್ಲ ಅಭ್ಯಾಸ ಆಗತ್ತೆ. ಆದರೂ ನಿಮ್ಮಲ್ಲೂ ಯಾವ ಕೊರತೆನೂ ಇಲ್ಲ. ಯು ಆರ್ ದ ಬೆಸ್ಟ್. ಹೌದೌದು, ಆದ್ರೂ ನಿಮ್ಮಷ್ಟೇನಿಲ್ಲ ಬಿಡಿ. ನನಗಿಂತ ಜಾಸ್ತಿನೇ. ಓ ರಿಯಲಿ? ಯಾಕೋ ಕೈ ಹಿಂಗ್ ಹಿಡ್ಕೊಂಡಿದ್ದ ತಕ್ಷಣ ರಪ್ಪಂದು ವಾಪಸ್ ತಗೋಬಿಟ್ರಿ? ಏನೋ ತಪ್ಪು ಮಾಡೋದು ಅಂತಾರ? ರಾಮ್, ಓಕೆ. ಅಮ್ಮ ಹೇಗಿದ್ದೀರಾ? ದೇವ್ರು ಒಳ್ಳೇದ್ ಮಾಡ್ಲಮ್ಮ. ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಸಿಹಿ, ಇವ್ರು ಯಾರು ಗೊತ್ತಾಯ್ತಾ? ಪ್ರಿಯಾ ಮಮ್ಮಿ. ನನ್ನೇ ಬಡ್ಡಿ ಬಂಗಾರಮ್ಮ ಅಂತೀಯ? ಬಾಬಾ, ಪ್ರಿಯಾ ಫೋನ್ ಮಾಡ್ದಾಗ್ಲೆಲ್ಲ ಸಿಹಿ ವಿಷಯ ಹೇಳದೆ ಫೋನೇ ಇಡ್ತಿರ್ಲಿಲ್ಲ. ಅವಳು ಹೇಳೋದಕ್ಕಿಂತ ತುಂಬಾ ಮುದ್ದಾಗಿದ್ಯಾ. ಪ್ರಿಯಾ, ನೀನ್ ಮದ್ವೆ ಆದ್ಮೇಲೆ ಈ ತರ ಒಂದ್ ಮುದ್ದಾದ ಮೊಮ್ಮಗು ಕೊಟ್ಬಿಡು ಸಾಕು, ಇನ್ನೇನು ಕೇಳಲ್ಲ. ಅದನ್ನ ನೋಡ್ಕೊಂಡು ಜೀವನ ಪೂರ್ತಿ ಹಾಯಾಗಿದ್ಬಿಡ್ತೀನಿ. ಮದ್ವೆ ಆದ್ಮೇಲೆ ನಿಮ್ಗೆ ಒಂದ್ ಪಾಪು ಬರುತ್ತಾ? ಅಮ್ಮ ತಾಯಿ, ಮೊದ್ಲು ನಂಗ್ ಮದ್ವೆ ಆಗ್ಲಿ ಇರೇ. ನಮ್ ಪ್ರಿಯಾ ಫೋನ್ ಮಾಡ್ದಾಗ್ಲೆಲ್ಲ ನಿಮ್ಮಿಬ್ಬರ ಬಗ್ಗೆ ಹೇಳ್ತಾನೆ ಇದ್ಲು. ಇವತ್ ಭೇಟಿ ಮಾಡಿದ್ದು ತುಂಬಾ ಸಂತೋಷ ಆಯ್ತು. ಅವಳಗ್ ಬಿಡಿ, ತುಂಬಾ ಅಭಿಮಾನ ಜಾಸ್ತಿ. ಅಂದ್ಹಾಗೆ ನಿಮ್ ಹೆಸರು ಗೊತ್ತಾಗ್ಲಿಲ್ಲ? ಪ್ರೇಮ ಕುಮಾರಿ ಅಂತ, ಪ್ರೇಮ ಅಂತ ಕರೀತಾರೆ. ಓ, ನಿಮ್ ಮಗಳು ನಿಮ್ ಪಡಿ ಅಚ್ಚೆ. ಎಲ್ಲಾರ್ನು ಎಷ್ಟು ಬೇಗ ಹೊಂದ್ಕೊಂಡ್ಬಿಡ್ತಾಳೆ ಅಂತ. ಹೌದು, ಈ ಒಡವೆಗಳೆಲ್ಲ ನಮ್ಮಮ್ಮ ನನಗ್ ಕೊಟ್ಟಿದ್ದು ನನ್ನ ಮದ್ವೆನಲ್ಲಿ. ನಮ್ ಪ್ರಿಯನ್ ಮದ್ವೆ ಅಂತ ಗೊತ್ತಾಗಿ ಅವಳು ತೋರ್ಸಕ್ಕೆ ಅಂತ ತಗೊಂಡ್ ಬಂದಿದ್ದೀನಿ. ತುಂಬಾ ಒಳ್ಳೇದಾಯ್ತು ಬಿಡಿ. ಚಿನ್ನದ ಬೆಲೆ ಈಗಂತೂ ವಿಪರೀತ ಆಗಿದೆ. ಎಲ್ಲಿ ತಗೊಳಕಾಗತ್ತೆ? ಕೆನ್ ಐ ಕಾಲ್ ಅಂತ ಕಳಿಸಿದ್ದಾರೆ ರಾಮ್. ಬೇಡ ಅಂತ ಹೇಗೆ ಹೇಳೋದು? ಮನೆ ತುಂಬ ಜನ ಇದ್ದಾರೆ, ಮಾತಾಡೋಕ್ಕಾಗಲ್ಲ.
ಹಾಯ್ ಸೀತಾ, ಹಲೋ. ಏನು ಮಾಡ್ತಿದ್ರಿ? ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಮರ್ತು ಬಿಟ್ರಾ? ಹಾಗೇನಿಲ್ಲ, ಮನೆ ತುಂಬ ಜನ ಇದ್ದಾರೆ, ಪ್ರಿಯಾ ಅಮ್ಮ ಎಲ್ಲ ಬಂದಿದ್ದಾರೆ. ಓಕೆ ಓಕೆ. ಸಿಹಿ ಆಮೇಲೆ ಏನಾದರೂ ಹೇಳಿದ್ಲ ನನ್ನ ಜೊತೆ ಮಾತಾಡಿದ್ದು ನಿಮ್ಗೆ ಹೆಲ್ಪ್ ಆಯ್ತಾ ಅಂತ? ಅವಳು ನಿಮ್ಮನ್ನ ಬೆಸ್ಟ್ ಫ್ರೆಂಡ್ ಅಂತಾನೆ ಅನ್ಕೊಂಡಿದ್ದಾಳೆ. ಬೇಜಾರು ಮಾಡ್ಕೋಬೇಡಿ, ನಾನು ನಿಧಾನಕ್ಕೆ ಅವಳಿಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಯ್, ಯಾಕೇನೂ ಮಾತಾಡ್ತಿಲ್ಲ? ಬೇಜಾರಾಯ್ತಾ? ಅಕಸ್ಮಾತ್ ಸಿಹಿ ಏನಾದ್ರು ನನ್ನ ಒಪ್ಕೊಳ್ದೆ ಹೋದ್ರೆ ನೀವು ನನ್ನಿಂದ ದೂರ ಹೋಗೋದಿಲ್ಲ ತಾನೆ? ನಾನು ದೂರ ಹೋಗೋ ಆಗಿದ್ರೆ ಇಷ್ಟು ಹತ್ರ ಆಗ್ತಿದ್ನ ರಾಮ್? ನೀವೇನು ಯೋಚನೆ ಮಾಡಬೇಡಿ, ಆ ರಾಮ ಸಿಹಿಗೆ ಅರ್ಥ ಮಾಡಿಸ್ತಾನೆ ಅಂತ ನಾನು ನಂಬಿದ್ದೀನಿ. ಹಬ್ಬ, ನಿಮ್ಮ ಮಾತು ಕೇಳಿ ಸ್ವಲ್ಪ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ಎಂತ ಕೆಲಸ? ನಾಳೆದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ನನಗೆ. ಈಗ ಊಟಕ್ಕೆ ಅಡುಗೆ ಮಾಡಬೇಕು. ಓ, ಏನು ಸ್ಪೆಷಲ್ ಮಾಡ್ತೀರಾ? ಪ್ರಿಯಾ ಅಮ್ಮ ಬಂದಿದ್ದಾರಲ್ಲ, ಏನಾದರೂ ಸ್ವೀಟ್ ಮಾಡೋಣ ಅಂತ. ಹೆಸರುಬೇಳೆ ಪಾಯಸ, ಹರವೆ ಸೊಪ್ಪಿನ ಪಲ್ಯ. ಈ ಸೆಕೆಗೆ ಏನಾದರೂ ತಂಪಾಗಿ ತಿನ್ನೋಣ ಅನ್ಸತ್ತೆ. ಏನು ಅರವೆ ಸೊಪ್ಪ? ಅದೆಂತ ಸೊಪ್ಪು? ಹಾಂ, ಹರವೆ ಸೊಪ್ಪು ಗೊತ್ತಿಲ್ವಾ ನಿಮಗೆ? ಸರಿ ಹೋಯ್ತು. ಹೇ, ನಿಜ ಗೊತ್ತಿಲ್ಲ. ಈ ಪಾಲಕ್, ಐ ಮೀನ್ ಸ್ಪಿನಾಚು, ಕೊರಿಂಡರ್ ಲೀಫ್ ಇದೆಲ್ಲ ಗೊತ್ತು, ಆದ್ರೆ ನೀವು ಹೇಳಿರೋದು ಮಾತ್ರ ಗೊತ್ತಾಗ್ತಿಲ್ಲ. ಇಟ್ ಡಸಂಟ್ ಮ್ಯಾಟರ್. ಹೇಗಿದ್ರು ಮದುವೆ ಆದ್ಮೇಲೆ ನಾವು ನೀವೇ ತಾನೇ ತರಕಾರಿ ತಗೋಬರಕ್ ಹೋಗೋದು, ಆಗ ಎಲ್ಲ ತಿಳ್ಕೊತೀನಿ ಬಿಡಿ. ಆಯ್ತು. ಸೀತಮ್ಮ ಯಾರ ಜೊತೆ ಮಾತಾಡ್ತಿದೆ? ಅಲ್ಲಿ ಪ್ರಿಯಮ್ಮ ಕತ್ತಿಗೆ ಹಾಕೊಳ್ಳೋಕ್ಕೆ ಕಿವಿ ಓಲೆ ಎಲ್ಲ ತಂದಿದ್ದಾರೆ. ನೀನು ಬಾ ನೋಡು. ಸರಿ ಪುಟ್ಟ, ನೀನು ಹೋಗಿರು, ನಾನು ಬರ್ತೀನಿ. ಓಕೆ. ಸಿಹಿ ಬಂದು ನಾನು ಆಮೇಲೆ ಕಾಲ್ ಮಾಡ್ತೀನಿ. ಏ, ಬಾಯ್ ಬಾಯ್ ಬಾಯ್. ಪ್ರಿಯಾ, ಯಾಕೆ ಹೆದರ್ಕೋತಿದ್ಯಾ? ಮಾತಾಡ್ತಾ ಇದ್ದಿದ್ ರಾಮ್ ಜೊತೆ ತಾನೇ, ಮತ್ತೇನಕ್ಕೆ ಭಯ ನಿಂಗೆ? ಸಿಹಿ ರಾಮ್ನ ಇಷ್ಟಪಡ್ತಿಲ್ಲ ಕಣೆ. ಹೀಗೆ ರಾಮ್ ಕಂಡ್ರೆ ಇಷ್ಟ ಇಲ್ವಾ? ಬೆಸ್ಟ್ ಫ್ರೆಂಡ್ ಆಗಿ ಇಷ್ಟ, ಆದರೆ ಅಪ್ಪ ಆಗಿ ಇಷ್ಟ ಇಲ್ಲ. ಅವ್ರ ಅಪ್ಪ ಆದರೆ ಬೆಸ್ಟ್ ಫ್ರೆಂಡ್ನ ಕಳ್ಕೊತೀನಿ ಅಂತ ಅವಳು ಭಯ ಪಡ್ತಿದ್ದಾಳೆ. ಸಿಹಿ ಯಾವತ್ತೂ ಅಪ್ಪನ ಪ್ರೀತಿನ ನೋಡೇ ಇಲ್ಲ ಕಣೆ. ಅವಳಿಗೆ ಒಂದು ಸತಿ ಎಕ್ಸ್ಪೀರಿಯನ್ಸ್ ಆದರೆ ಐ ಆಮ್ ಶೋರ್ ಅವಳೇ ರಾಮ್ನ ಆಕ್ಸೆಪ್ಟ್ ಮಾಡ್ತಾಳೆ. ನೀನೇನು ಯೋಚನೆ ಮಾಡಬೇಡ, ನಾವೆಲ್ಲರೂ ಇದೀವಲ್ಲ, ನಾವೆಲ್ಲರೂ ಸೇರಿ ಅವಳನ್ನ ಒಪ್ಸೋಣ. ಆದರೆ ನಿಂದು ಮತ್ತೆ ರಾಮ್ದು ದಿ ಬೆಸ್ಟ್ ಜೋಡಿ ಇನ್ ದ ಹೋಲ್ ವರ್ಲ್ಡ್. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಅಷ್ಟಿಲ್ಲದೆ ನಿನ್ನ ಮಗಳು ಆಶೀರ್ವಾದ ಮಾಡ್ತಾಳ, ಅಮ್ಮ ನಿಂಗೆ ಕೋಟ್ಯಾಧೀಶ್ವರ ಹುಡುಗ ಸಿಗ್ತಾನೆ ನೋಡ್ತಾ ಇರು ಅಂತ. ನೆನ್ಪಿದ್ಯಾ? ಕೋಟ್ಯಾಧೀಶ್ವರ ರಾಜ್ಕುಮಾರ ಬಂದು ನಿನ್ ಕೈ ಹಿಡಿತಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.